ರೀತಿ. ದಿಸ್ ವಿಲ್ ಬಿ ಇನ್ ದಿಸ್ ಶೇಪ್. ಹಿ ಈಸ್ ಆಲ್ರೆಡಿ ಪೀಲ್ಡ್. ಸ್ವಲ್ಪ ತೆಗ್ದಿಯಾರೆ, ಅದಕ್ಕೆ ಕಾಳು ಬಿಡಿಸ್ಕೊಳ್ಳೋದು. ಇದು ರೆಡಿ ಬಿಡಿಸಿರೋದು ಸಿಗತ್ತೆ. ದಿಸ್ ಈಸ್ ಅವೈಲಬಲ್ ಈವನ್ ವಿತ್ ದ ಪೀಲ್ಡ್ ವರ್ಷನ್. ಹಯಾಸಿಂತ್ ಬೀನ್ಸ್. ಇದು ಬಲ್ತಿರೋದು ಎಳೆದು ಸೆಪರೇಟ್ ಮಾಡ್ಕೋಬೇಕು. ಬಲ್ತಿರೋದನ್ನ ಹಿತಕ್ಬಿಟ್ಟು ಹಿತಕ್ ಬೇಳೆ ಮಾಡ್ಬೋದು. ಇದು ರೊಟ್ಟಿ ಉಪ್ಪಿಟ್ಟಿಗೆ ಹಾಕೋಬಹುದು. ಈ ಬಲ್ತಿರೋದನ್ನ 6 to 8 hours ಫುಲ್ ನೀರು ಮೇಲ್ ಬರೋ ತನಕ ನೆನೆಸಿ ಆಮೇಲೆ ಹಿತ್ಕೋದು. These are again separated to 2 versions. These are what are unmatured or not too ripened ones. These are the more ripened ones. This will be little larger in size and it will be harder. This is soaked overnight 7 to 8 hours till the water is coming over the top. More water, 6 to 8 hours, and this is after it is soaked, it gets softened and then it is squeezed. And the squeezed version is used for hitak bele saru vise. Hitak bele is squeezed dal, literally means squeezed dal. ಹ್ಯಾಸಿಂತ್ ಬೀನ್ ಅವರೆಕಾಳು ಸಾರು ಎಳೆ ಕಾಳಲ್ಲಿ ಮಾಡೋದು. ದಿಸ್ ಈಸ್ ಅನ್ರೈಪ್ಡ್ ಹ್ಯಾಸಿಂತ್ ಬೀನ್ ಇನ್ ವಿಚ್ ರಸಮ್ ಇಸ್ ಮೇಡ್. ಶಿ ಈಸ್ ಪುಟ್ಟಿಂಗ್ ಇನ್ ಟು ದಿಸ್ ಮೆಜರಿಂಗ್. I don't know what is it called in English. Kannada it is called pavu. ಎಷ್ಟು ಹಾಕ್ತೀಯ? ಒಂದೂವರೆ ಪಾವು ಕಾಳು ಹಾಕತ್ತೆ. 1.5 of this measurement she is going to use hyacinth beans to make rasam. She is going to sort out the clean ones. ಇದನ್ನ ಆರಿಸ್ತಾರೆ. ಸುಮಾರಾಗಿರೋ ತೆಗೆದು ಚೆನ್ನಾಗಿರೋ ಕಾಳನ್ನ ಕುಕ್ಕರಲ್ಲಿ ಬೇಯಕ್ಕಿಡ್ತಾರೆ. ವಾಶ್ ದ ಹ್ಯಾಸಿಂತ್ ಬೀನ್ಸ್. ಇದನ್ನು ತೊಳ್ಕೊಳ್ಳಿ. ಎಳೆ ಅವರೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಬೇಳೆ ಬೇಯಿಸೋ ಥರ ಅರಿಶಿನ, ಎಣ್ಣೆ, ನೀರು ಹಾಕಿ 4 ವಿಸಿಲ್ ಅಮ್ಮ. 5ರಿಂದ 6 ವಿಸಿಲ್ ಕೂಗಿಸ್ಬೇಕು. ದ ಸೇಮ್ ಆಸ್ ಯು ಗೋನ್ ಕುಕ್ ದ ತೂರ್ ದಾಲ್. ಪುಟ್ ಸಮ್ ಟರ್ಮರಿಕ್, water, little bit of oil and put the whistle. Let it go for 5 to 6 times. ಈ ಸಾರಿಗೆ ತೊಗರಿ ಬೇಳೆ ಹಾಕಲ್ಲ. We don't use tur dal in making this rasam. ಕುಕ್ಕರಿಂದ ತೆಗೆದ ಮೇಲೆ ಒಂದು ಕಿವುಚ್ ನೋಡಿ, ಒಂದು ಕಾಳನ್ನ ಮೆತ್ತಿಗೆ ಈ ಥರ ಆಗಿರಬೇಕು. ಇಲ್ಲ ಅಂದರೆ ಇನ್ನೊಂದೆರಡು ಸತಿ ವಿಸಿಲ್ ಕೂಗಿಸ್ಬೇಕಾಗುತ್ತೆ. After you take out from the cooker, after you take out the whistle, check the bean, squeeze it and see it has to be soft and it has to squeeze out. Otherwise you have to again keep it for another 2 whistles. Now keep on the stove and add salt and let it boil away for a while. ತಿರ್ಗಾ ಕುಕ್ಕರ್ನ ಒಲೆ ಮೇಲಿಟ್ಟು ಸಣ್ಣೂರಿನಲ್ಲಿ ಉಪ್ಪು ಹಾಕಿ ಹಾಕಮ್ಮ. ಕಾಳಿಗೆ ಉಪ್ಪು ಸೇರಬೇಕು. ಒಂದಷ್ಟೊತ್ತು ಕುದೀಲಿ. ಖಾರ ಹಾಕೋಕೆ ಮುಂಚೆ ಇದನ್ನು ಹಾಕಿಬಿಡಿ. ಇದು 1 ವರ್ಷನ್ ಅವರೆಕಾಳು ಸಾರು ಮಾಡೋದು. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ದಿಸ್ ಇಸ್ ಒನ್ ಆಫ್ ದ ವರ್ಷನ್ ಆಫ್ ಡೂಯಿಂಗ್ ದಿಸ್ ಹ್ಯಾಸಿಂತ್ ಬೀನ್ಸ್ rasam. In a kadai put some ghee, a big spoon of rice flour. ಹಾಕಮ್ಮ. ಸ್ವಲ್ಪ ದೊಡ್ಡ ಚಮಚದಲ್ಲಿ ಅಕ್ಕಿ ಹಿಟ್ಟು. ಇದನ್ನು ಹುರ್ಕೋಬೇಕು. ದಿಸ್ ಹ್ಯಾಸ್ ಟು ಬಿ ಫ್ರೈಡ್. ದಿಸ್ ಹ್ಯಾಸ್ ಟು ಬಿ ಫ್ರೈಡ್ ಅಂಟಿಲ್ ಯು ಗೆಟ್ ಅರೋಮಾ. ಸ್ವಲ್ಪ ಘಮ್ ಅನ್ನೋ ತನಕ ಹುರ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದು ಸಾರು ಗಟ್ಟಿ ಬರಲಿ ಅಂತ. Rice flour is fried and added to rasam to get the thickness. The fried rice flour is transferred to a bowl. ಹುರಿದಿರೋ ಅಕ್ಕಿ ಹಿಟ್ಟನ್ನ ಒಂದು ಬಟ್ಲಿಗೆ ಹಾಕೊಳ್ಳಿ. She added cold water
ತಣ್ಣೀರು ಹಾಕಿ ಕಲಿಸ್ಕೊಳ್ಳಿ ಆ ಅಕ್ಕಿ ಹಿಟ್ಟನ್ನ. ಆ್ಯಂಡ್ ಮಿಕ್ಸ್ ದಟ್ ರೈಸ್ ಫ್ಲವರ್ ಇನ್ ನಾರ್ಮಲ್ ಟೆಂಪ್ರೇಚರ್ ವಾಟರ್. The beans that was boiling away with salt will now be added rasam powder. ಆ ಕುದಿತಿದ್ದ ಕಾಳು, ಉಪ್ಪು ಕುದಿತಿದ್ದ ಕಾಳಿಗೆ ಇವಾಗ ಸಾರಿನ ಪುಡಿ ಹಾಕುತ್ತೆ. ಕರಿಬೇವು ಸೊಪ್ಪು. ಶಿ ಆ್ಯಡೆಡ್ ಸಮ್ ಕರಿ ಲೀವ್ಸ್. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೆ ಇದಕ್ಕೆ. ಶಿ ಆ್ಯಡೆಡ್ ಕೊರಿಯಾಂಡರ್ ಲೀವ್ಸ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ. ಬೆಲ್ಲನ, ಚೂರ್ ಬೆಲ್ಲ, ಲಿಟಲ್ ಜಾಗರಿ. ಶಿ ಈಸ್ ಆ್ಯಡಿಂಗ್ ದಟ್ ರೈಸ್ ಫ್ಲವರ್ ಮಿಕ್ಸ್ಡ್ ವಾಟರ್. ಆ ಅಕ್ಕಿ ಹುರಿದು ನೀರಲ್ಲಿ ಕದಡಿದ್ದನ್ನು ಇವಾಗ ಹಾಕ್ತಿದ್ದಾರೆ ಸಾರಿಗೆ. ಸ್ವಲ್ಪ ಹೊತ್ತು ಕುದಿಸ್ಬೇಕು. ದಿಸ್ ಹ್ಯಾಸ್ ಟು ಬಾಯ್ಲ್ ಫಾರ್ ಅ ವೈಲ್. ಹುಣಸೆ ರಸ, ಟ್ಯಾಮರಿನ್ ಪಲ್ಪ್ ಜ್ಯೂಸ್, ಲಿಟಲ್ ಬಿಟ್ ಆಫ್ ವಾಟರ್. ಎಷ್ಟು ಗಟ್ಟಿ ಬೇಕೋ ಅಷ್ಟು ಹದ ನೋಡ್ಕೊಂಡು ನೀರು ಹಾಕೊಳ್ಳಿ. ತುಂಬ ಕಾಳು ಹಾಕಬೇಕು ಅಂದರೆ ಈ ಸಾರಿಗೆ ಕಾಳು ಜಾಸ್ತಿ ಹಿಡಿಯುತ್ತೆ. ಎಳೆ ಕಾಳು ಇದ್ದಷ್ಟು, ಸೊಗಡಿದ್ದಷ್ಟು ಒಳ್ಳೆಯದು. ದಿಸ್ ರಸಮ್ ರಿಕ್ವೈರ್ಸ್ ಮೋರ್ ಆಫ್ ಬೀನ್ಸ್. ನಾವು ಟೆಂಪರಿಂಗ್, ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕುತ್ತಿದ್ದಾರೆ. ಶಿ ಈಸ್ ಆ್ಯಡಿಂಗ್ ಕ್ಲಾರಿಫೈಡ್ ಬಟರ್ ಫಾರ್ ಸೀಸನಿಂಗ್ ಆರ್ ಟೆಂಪರಿಂಗ್. ಇನ್ನು ಜೀರಿಗೆನಾ? ಅದು ಸಾಸಿವೆ. ಶಿ ಆ್ಯಡೆಡ್ ಮಸ್ಟರ್ಡ್ ಸೀಡ್ಸ್. ಸಾಸಿವೆ ಹಾಕಿ ಕಾದಿರೋ ತುಪ್ಪ ಅಥವಾ ಎಣ್ಣೆಗೆ ಜೀರಿಗೆ, ಜೀರಾ ಇಂಟು ದ ಹಾಟ್ ಘೀ ಆರ್ ಆಯಿಲ್. ಸ್ವಿಚ್ ಆಫ್ ದ ಸ್ಟವ್ ಅಂಡ್ ದೆನ್ ಆ್ಯಡ್ ಹಿಂಗ್. ಒಲೆ ಆರಿಸಿ ಹಿಂಗ್ ಹಾಕಿ. ಕರಿಬೇವು ಹಾಕ್ತೀಯಾ? ಕರಿಬೇವು ಹಾಕ್ತೀನಿ. ಕರಿಬೇವು ಅದಕ್ಕೆ ಹಾಕ್ಬೇಕು ಕುದಿಯೋಕ್ಕೆ. ಅಷ್ಟೇನಾ? Little bit of curry leaves. It has already been added to rasam, so this is optional. ಸ್ವಲ್ಪ ಕರಿಬೇವು ಬೇಕಿದ್ರೆ ಹಾಕೊಳ್ಳಿ. ಸಾರಿಗಾಗಲೇ ಹಾಕಾಗಿದೆ, ಇದು ಅವಶ್ಯಕತೆ ಇದೆ. Add this seasoning, tempering into the rasam. ಕದಡೋದು